ಜಾವಾ ಪ್ರೋಗ್ರಾಮ್ ಏನೋ ಬರೆದ್ಬಿಡ್ತೀವಿ, ಎಕ್ಸಿಕ್ಯೂಷನ್ ಮಾಡ್ತೀವಿ, ಔಟ್ಪುಟ್ಟು ಬಂದೋಗುತ್ತೆ. ಇಂಟರ್ನಲ್ ಪ್ರೋಸೆಸ್ಸು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಹೇಗೆ? ಇಂಟರ್ನಲ್ ಪ್ರೋಸೆಸ್ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಇದಕ್ಕೆ ಇಂಪಾರ್ಟೆಂಟ್ ಬೇಕಾಗಿರೋದು ವಾಟ್ ಆರ್ ದಿ ಟೈಪ್ಸ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಇವಾಗ ಆಲ್ರೆಡಿ ಗೊತ್ತಿದೆ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂದರೆ ಜಾವಾ, ಪೈಥಾನ್, C# ಈ ಥರ. ಸೊ ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಇದನ್ನು ಬೈನರಿ ಲ್ಯಾಂಗ್ವೇಜ್ ಅಂತಲೂ ಕರಿತೀವಿ. ಬೈನರಿ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಇದು ಸಿಸ್ಟಮ್ಗೆ ಹತ್ರವಾಗಿರೋ ಲ್ಯಾಂಗ್ವೇಜು. ಸೊ ಅರ್ಥ ಆಗುತ್ತೆ. ಇದು ಬೈಟ್ಸಲ್ಲಿ ಇರುತ್ತೆ. ಬೈಟ್ಸ್ ಅಂತ ಹೇಳಿದ್ರೆ 0s and 1s ಅಲ್ಲಿ ಇರುತ್ತೆ. 0s and 1s ಅಲ್ಲಿ ಇರೋದನ್ನ ಸಿಸ್ಟಮು ಬೇಗನೆ ಅರ್ಥ ಮಾಡ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿಂದ ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡೋದ್ರಲ್ಲಿ ತುಂಬಾ ಇಂಪಾರ್ಟೆಂಟು. ಇವಾಗ ಇದು ಕನ್ವರ್ಟ್ ಮಾಡೋದು ಯಾವುದಪ್ಪ ಅಂತ ಹೇಳಿದ್ರೆ ಕಂಪೈಲರ್. ಇವಾಗ ಜಾವಾ ಪ್ರೋಗ್ರಾಮ್ ಬರೆದ್ಬಿಟ್ಟು ಜಾವಾ ಫೈಲಲ್ಲಿ ಸ್ಟೋರ್ ಮಾಡ್ತೀವಿ. ಅದನ್ನ ಕಂಪೈಲ್ ಮಾಡಿದಾಗ ಕಂಪೈಲರು ಡಾಟ್ ಕ್ಲಾಸ್ ಫೈಲ್ ಆಗಿ ಸೇವ್ ಮಾಡುತ್ತೆ. ಆ ಡಾಟ್ ಕ್ಲಾಸ್ ಫೈಲ್ನ JVM ತಗೊಂಡು ಮಷಿನ್ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿ ಕನ್ವರ್ಟ್ ಮಾಡುತ್ತೆ. ಆವಾಗ ಸಿಸ್ಟಮ್ಗೆ ಅಥವಾ ಮಷಿನ್ಗೆ ಬೇಗ ಅರ್ಥ ಆಗುತ್ತೆ. ಸೊ ನಾವು ಕೇಳಿರೋ ಟಾಸ್ಕು, ನಾವು ಕೇಳ್ತಾ ಇರೋ ಔಟ್ಪುಟ್ಟು, ನಾವು ಕಳಿಸಿರೋ ಇನ್ಸ್ಟ್ರಕ್ಷನ್ಸ್ನ ಬೇಗ ಅರ್ಥ ಮಾಡ್ಕೊಂಡ್ಬಿಟ್ಟು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ.